ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಾವಿಬ್ಬರು ಇವತ್ತು ಓರಿಯನ್ ಮಾಲ್ ಗೊತ್ತಿದ್ದೀವಿ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡೋಕ್ಕೆ. ಚಾಲೆಂಜ್ ಬಂದ್ಬಿಟ್ಟು ಜಯಂತ್ ಕೊಟ್ಟಿದ್ದೇನೆ. ಏನು ಚಾಲೆಂಜ್ ಅಂತ ಹೇಳೋ ಚಾಲೆಂಜ್ ಬಂದ್ಬಿಟ್ಟು 5 ಜನನ ಕೇಳಬೇಕು ಈ ವರ್ಷ ಏನು ಹ್ಯಾಪಿ ಮತ್ತು ಏನು ಸ್ಯಾಡ್ ನೀವು ಇದು ಮಾಡಿರೋದು ಎಕ್ಸ್ಪೀರಿಯನ್ಸ್ ಮಾಡಿರೋದು ಅಂದ್ಬಿಟ್ಟು ಮಾಲಲ್ಲಿ. ಸೊ ನೋಡೋಣ ಏನು ಮಾಡ್ತಾನೆ ಅಂತ. ಸೊ ಗೈಸ್, ಇವ್ನು ಕೊಟ್ಟಿರೋ ಚಾಲೆಂಜ್ ನಾನು ವಿನ್ ಆಗ್ತೀನಿ ಅಂತ ಇದೆ. ಸೊ ನೋಡೋಣ, ಬನ್ನಿ ಹೋಗೋಣ. ಗೈಸ್, ಚಾಲೆಂಜಿಂಗ್ ವಿಡಿಯೋ ಮಾಡಬೇಕು ಅಂತ ಹೇಳಿದ್ನಲ್ಲ, ಜಯಂತ್ ಬಂದ್ಬಿಟ್ಟು ಚಾಲೆಂಜ್ ಕೊಟ್ಟಿದ್ನಲ್ಲ. ಓರಿಯನ್ ಮಾಲ್ ಹತ್ರ ನಮ್ಮ ಊರಿನಿಂದ ಸ್ವಲ್ಪ ಹತ್ರ ಇತ್ತು ಓರಿಯನ್ ಮಾಲು. ಕ್ರಿಸ್ಮಸ್ ಡೇ ಬೇರೆ ಇದೆಯಲ್ಲ, ಅದಕ್ಕೆ ಓರಿಯನ್ ಮಾಲ್ ಹತ್ರ ಹೋಗ್ತಾ ಇದ್ವಿ ಚಾಲೆಂಜಿಂಗ್ ವಿಡಿಯೋ ಮಾಡೋಕ್ಕೆ. ಸೊ ನಮ್ಮ ಜೊತೆ ಜಯಂತ್ ಇದ್ದಾರೆ, ಪವನಣ್ಣ ಇದ್ದಾರೆ. ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 15 to 20 ಕಿಲೋಮೀಟರ್ಸ್ ಏನೋ ಇರ್ಬೋದು ಅಷ್ಟೇ. ಬನ್ನಿ, ಅಲ್ಲಿ ಹೋಗಿ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಕಾರ್ನ ಇವಾಗ ಇಲ್ಲಿ ಪಾರ್ಕ್ ಮಾಡ್ತಾಯಿದ್ದೀವಿ ನಾವು. ಹೆಂಗೋ ನಮ್ಮ ಅದೃಷ್ಟಕ್ಕೆ ಬೇಗ ಸಿಕ್ತು ಪಾರ್ಕಿಂಗು, ಇಲ್ಲಾಂದರೆ ಫುಲ್ ಟೆನ್ಷನ್ ಆಗಿಬಿಡೋದು. ಸೊ ಗೈಸ್, ಜಯಂತ್ ಬಂದ್ಬಿಟ್ಟು ನನಗೊಂದು ಚಾಲೆಂಜ್ ಕೊಟ್ಟ. ನಾನು ಜಯಂತ್ಗೆ ಗೊತ್ತಿಲ್ದಿರೋ ಒಂದು ಚಾಲೆಂಜ್ ಕೊಡ್ತೀನಿ. ಓ ಜಯಂತ್, ಬಾಯಿಲೆ. ಏನಂದರೆ ನಿಂಗೊಂದು ಚಾಲೆಂಜು. ನಿನಗೆ ನನ್ನ ಚಾಲೆಂಜು ಲೇ, ನೀನು ನನಗೆ ಕೊಟ್ಟೆ ತಾನೆ, ನಾನು ನಿನ್ಗೊಂದು ಚಾಲೆಂಜ್ ಕೊಡ್ತೀನಿ ನೋಡು. ಏನಂದರೆ, ಇಲ್ಲ ಇದೊಂದು ಕವರಂಗೆ ಹಿಡ್ಕೊ. ಏನಿದ್ರೆ ರೆಡ್ ಐತೆ? ಹಾಂ, ಏನಿದು? ಈ ಕವರಲ್ಲಿ ಯಾರ ಬಟ್ಟೆ ಇದೆ ನೋಡಿ, ಯಾರ ಬಟ್ಟೆ ಇದೆ ಅಂತ ನೀವೇ ಕಾಮೆಂಟ್ ಮಾಡಿ. ಹುಡುಗಿ ಸ್ವೆಟರ್ ಅಲ್ಲ, ಯಾರ ಬಟ್ಟೆ ಅಂತ ನೀವೇ ಕಾಮೆಂಟ್ ನೋಡಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಬಟ್ಟೆನ ಇವ್ನಿಗೆ ಹಾಕ್ಸ್ಬಿಟ್ಟು ಮಾಲಲ್ಲೆಲ್ಲ ಓಡಾಡಬೇಕು, ಅದೇ ಇವ್ನ ಕಂಟೆಂಟು. ಸೊ ಗಾಯ್ಸ್ ನೋಡಿ, ನೀವು ವಾಚ್ ಮಾಡ್ತೀರಿ, ಅವನ್ನ ನಾನು ಹಾಕ್ಸ್ತೀನಿ. ನನ್ನ ಬಟ್ಟೆ ನಾನು ಹಾಕ್ಸ್ತೀನಿ, ನೀವು ವಾಚ್ ಮಾಡ್ತೀರಿ ಗಾಯ್ಸ್. ಸೊ ಗಾಯ್ಸ್, ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಸ್ವಲ್ಪ ಇಗ್ನೋರ್ ಮಾಡಿ. ಎಷ್ಟು ಜನ ಇದ್ದಾರೆ ನೋಡಿ. ಇದಕ್ಕೆ 3 days, ಒಂದು 2 days ಬ್ಯಾಕ್ ನಾನು ಒಂದು ಬ್ಲಾಗ್ ಮಾಡಿದ್ದೆ ಇಲ್ಲಿ. ಇಲ್ಲ ಅವತ್ತು ಅಷ್ಟೊಂದು ಜನ ಇರೋ, ಕ್ರಿಸ್ಮಸ್ ಅಂತ ಬಂದರೆ ಭಯಂಕರ ಜನ ಆಗ್ತಾ ಇದ್ದಾರೆ ಇಲ್ಲಿ. ಏನು ಗಾಯ್ಸ್, ಮಿನಿ ಬೆಂಗಳೂರೇ ಇಲ್ಲೇ ಇದ್ದಂಗಿದೆ. ಏನು ಹೇಳೋಣ, ಫುಲ್ ಮಿನಿ ಬೆಂಗಳೂರೇ ಇಲ್ಲೇ ಇದ್ದಂಗೆ ಇದೆ. ಏನಿಲ್ಲ, ಥಿಯೇಟ್ರ್ ಎಲ್ಲ ಫುಲ್ ಜನ ತುಂಬೋಗಿರ್ತಾರೆ. ಮತ್ತು ಇವಾಗ ಜಯಂತ್ಗೆ ಇವಾಗ ಫಸ್ಟ್ ಮ್ಯಾಕ್ಸಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ವಾಶ್ರೂಮಲ್ಲಿ ಇದ್ದೀವಿ. ಅದು ಮಾಡಿದ್ಮೇಲೆ ಇಷ್ಟು ಜನ ಇಲ್ಲಿ ಸ್ಯಾಂಟಾ ಹತ್ರ ಇದ್ದಾರೆ ಅಂದರೆ, ಇವಾಗ ನಮ್ಮ ಜಯಂತ್ ಸ್ಯಾಂಟಾ ಹತ್ರ ಬರ್ತಾರೆ ನೋಡಿ. ಹೆಂಗೆ ನಮ್ಮ ಸ್ಯಾಂಟಾ ಬರ್ತಾ ಇದ್ದಾರೆ. ರಿಯಾಕ್ಷನ್ ನೋಡಿ, ಇವಾಗೇ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇವಾಗ ಏನಂದರೆ, ಅವಾಗಿಂದ ಅಲ್ಲಿ ಒಬ್ಬ ಸ್ಯಾಂಟಾ ಹತ್ರ ಇಷ್ಟು ಜನ ಇದ್ದಾರೆ ಅಂದರೆ ಹೇಳೋಕ್ಕೆ ಆಗ್ತಾ ಇದೆ, ಅಷ್ಟು ಜನ ಇದ್ದಾರೆ. ನಾವು ಅದಕ್ಕೆ ನಮಗೆ ಬೇಜಾರಾಗೋಯ್ತು. ಅದಕ್ಕೆ ನಾವೇ ಓನ್ ಸ್ಯಾಂಟಾ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಇವಾಗ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ, ದೊಡ್ಡವರೆಲ್ಲ ಬರ್ತಾ ಇದ್ದಾರೆ, ಫುಲ್ ಸೈಕ್ ಇವಾಗ. ಸೊ ಗಾಯ್ಸ್, ಏನು ಅನ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಸ್ಯಾಂಟಾ ಮಾತ್ರ ಕುಳ್ಳ ಇದ್ದಾರೆ. ಬ್ರೀಡ್ ನೋಡಿ ಭಯಂಕರ ಇದೆ. ಎಕ್ಸಾಕ್ಟ್ ಸ್ಪಾಟ್ ಹತ್ರ ಬಂದ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ವಿ ನೋಡಿ. ಇಲ್ಲೇ ನೋಡಿ, ಭಯಂಕರ ಫಾರಿನರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಫುಲ್ ಭಯಂಕರ ಜನ ಆಗ್ಬಿಟ್ಟಿದ್ದಾರೆ. ನನಗೇನು ಅನಿಸ್ತೈತೆ ಅಂದರೆ, ಪಾಪ ಅವ್ನು ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾನೆ. ಅಲ್ಲಿ ಒಳಗಡೆ ಮಾಸ್ಕ್ ಒಳಗಡೆ ಉಸಿರಾಡೋಕ್ಕಾಗಲ್ಲ ಅವನಿಗೆ. ಮಾಸ್ಕ್ ಒಳಗಡೆ ಉಸಿರಾಡಕ್ಕೆ ಬರೀ ಆಗಲ್ಲ. ನೋಡೋಣ, ಅವನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಇವಾಗ. ಗೈಸ್, ಮಾಲಲ್ಲಿ ಏನಾದರೂ ಅಮೌಂಟ್ ಕೊಡ್ತವ್ರೆ ಅನ್ಕೊಂಡ್ಬಿಟ್ಟಿದ್ದೀರಾ? ಯಾವುದೂ ಇಲ್ಲ, ನಾವೇ ಕರ್ಕೊಂಡ್ಬಂದು ಒಂದು ಪ್ರ್ಯಾಂಕ್ ಚಾನೆಲ್ ಥರ ಮಾಡ್ತಾ ಇರೋದು. ಸೊ ನಾನು ಅವ್ನಿಗೆ ಒಂದು ಚಾಲೆಂಜ್ ಕೊಟ್ಟೆ, ಅವ್ನು ನನಗೊಂದು ಚಾಲೆಂಜ್ ಕೊಟ್ಟ. ಸೊ ಅದರಿಂದ ರಿಯಾಕ್ಷನ್ ಈ ಥರ ಇದೆ. ಭಯಂಕರ ಜನ ಬರ್ತಾ ಇದ್ದಾರೆ. ಫೋಟೋಸ್ ಮಾತ್ರ ಭಯಂಕರ ಜನ ಕಾಯ್ತವ್ರು ಇಲ್ಲಿ. ಬೇರೆ ಲೊಕೇಶನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವ್ರು ಆದಮೇಲೆ ಬೇರೆ ಲೊಕೇಶನ್ಗೆ ಹೋಗ್ತೀವಿ ಗೈಸ್. ಆಮೇಲೆ ಅವ್ನಿಗೆ ರಿವ್ಯೂ ಕೇಳ್ತೀವಿ, ಹೆಂಗಿದೆ ನೀನು ಎಕ್ಸ್ಪೀರಿಯೆನ್ಸು. ಅವ್ನಿಗೂ ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಇದು. ಗೈಸ್, ಯಾರಿಗೂ ಫೋಟೋಸ್ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನಿಜವಾಗ್ಲೂ. ಅವನ್ನೇ ರಿವ್ಯೂ ಕೇಳೋಣ ಹೆಂಗಿದೆ ಅಂತ. ಓಯ್ ಜಯಂತ್, ಸ್ವಲ್ಪ ಮೈಕ್ ಸೌಂಡ್ ಇಗ್ನೋರ್ ಮಾಡಿ. ಇರೋ ಜಯಂತ್, ಹೆಂಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್? ಭಯಂಕರ ಎಕ್ಸ್ಪೀರಿಯೆನ್ಸ್ ಅಲ್ಲ ಫಸ್ಟ್ ಟೈಮ್? ಹಾಂ, ಜಯಂತ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಏನು ಅಂತ ಹೇಳಿ, ನಾವು ಏನು ಅಂದ್ಕೊಂಡು ಬಂದ್ವು ಅದಕ್ಕಿಂತ ಡಬಲ್ ರಿಯಾಕ್ಷನ್ ಇದೆ ಇಲ್ಲಿ. ಪಾಪ ಅವ್ನಿಗೆ ಉಸಿರಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದೊಂದು ರೀಸನ್ ಕರ್ಕೊಂಡ್ಬಂದ್ವಿ. ಏನಿಲ್ಲ ಅಂದ್ರೂ ಒಂದು 10-15 ನಿಮಿಷಕ್ಕೆ, ಏನಿಲ್ಲ ಅಂದ್ರೂ 15 ಮೆಂಬರ್ಸ್. ಹೇಳ್ತೀನಿ ನೋಡಿ, ಇಲ್ಲಿ ನೋಡಿ, ಇದು ತುಂಬ ಸಣ್ಣದಾಗಿದೆ, ಫುಲ್ ಟೈಟು. ಜಾಸ್ತಿ ಹೊತ್ತು ಕಣ್ಣು ಕಾಣಿಸೋದು ಕಾಣಿಸ್ತೈತೆ ಅಷ್ಟೇ. ಅವ್ನು ಏನು 5-10 ನಿಮಿಷಕ್ಕೆ ಎಷ್ಟು ಜನ ಬಂದು ಫೋಟೋ ಇಡ್ಸ್ಕೊಂಡು ಹೋಗ್ಬಿಟ್ರಂದ್ರೆ ನಮಗೆ ಬೇಜಾರಾಗ್ಬಿಡ್ತು. ಏನು ಗುರು ಇಷ್ಟೊತ್ತು ಅಂತ. ಸೊ ಗಾಯ್ಸ್, ಅಂತೂ ಇಂತೂ ಜಯಂತ್ ಅಂತೂ ನಾನು ಕೊಟ್ಟಿದ್ದು ಚಾಲೆಂಜ್ ಕಂಪ್ಲೀಟ್ ಮಾಡಿಬಿಟ್ಟ. ನಿಜವಾಗ್ಲೂ ಅವ್ನು ನಾನು ಚಾಲೆಂಜ್ ಮಾಡ್ಬೇಕು ಇವಾಗ. ನೆಕ್ಸ್ಟು ನೋಡೋಣ ನನ್ನ ಚಾಲೆಂಜಿಂಗ್ ವಿಡಿಯೋ ನೋಡಿ ಹೆಂಗಿರುತ್ತೆ ಅಂತ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾನೆ ಜಯಂತ್ ಹೋಗ್ಬಿಟ್ಟು.